1 ಗಂಟೆ ಮುಂದೆ ಒಂದು ಎರಡು ಬೆಂಗಳೂರಿಂದ ನೀನು ಮಕ್ಕಳಿದ್ದೆ ಬರೀ ವಾಸನೆ ನೋಡೋದು ಇವು ಮಾಡೋದು ಹೆಂಗೆ ಶೂ ಮಾಡಿ ಡವೇಟ್ ಮಾಡಿ ಸಪತ್ತಿರು ಆಮೇಲೆ ಬರ್ಮಣ್ಣ ನಾವು ಹೋಗ್ತೀವಿ ಕೆಳಗೆ ಅವಾಗ ಜಾಗ ಸಂದ್ರಿ ನೋಡ್ತಿರ್ತಾಳೆ ಎಲ್ಲಿ ಮಕ್ಕಳಂತ ಇಲ್ವಾ ಇದು ನಿನ್ನ ಪ್ಲೇಸ್ ಅಲ್ಲ ಬೆಳಿಗ್ಗೆ ಸ್ವೆಟ್ ಶರ್ಟ್ ಹಾಕೊಂಡೇನೆ ಇವಾಗಲೇ ಬಿಸಿಲು ಐತೆ ತೆಗೆದೋಗಿ ಅದನ್ನು ಟಾಪ್ ಹಾಕೋಬೇಕು ಅನಿಸ್ತೈತೆ ಎಂಥ ವೆದರ್ ಅನ್ಕತ್ತೆ ನೋಡಿ ಬೆಳಿಗ್ಗೆ ಎಷ್ಟು ಕೋಲ್ಡ್ ಇತ್ತು ಮತ್ತು ರಾತ್ರಿ ಮತ್ತೆ ಹಾಕೊಂಡು ಮಕ್ಕಳೋದು ಮನೆಗೆ ಕೈ ಮಾಡಿ ಕೈ ಮಾಡಿ ಹಾಂ 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 ಎಸ್ ಗುಡ್ ಗರ್ಲ್ ಸ್ವಿಮ್ಮಿಂಗ್ 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 Gucci girl, Gucci girl, Gucci girl, Gucci girl, Gucci girl, Gucci 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 ಹಲೋ ಹಬ್ಬ ಮಾಡಿ ಇಲ್ಲಿ ನೋಡ್ತಿರ್ತಾರೆ ಜನ ಹೀಗೆ ಮಾಡ್ತೀವಿ ಅಂತ ಕೂಡ ಹಲೋ ಮಾಡಿ ಹಲೋ Gucci girl, Gucci girl ಓಕೆ ನಿನಗೇನು ಕೈ ಮಾಡಕ್ಕೆ ಬರಲ್ಲ ಸಾಕು ಶೋನಾ ಗೌರಿ ಗೌರಿ ಲಕ್ಷ್ಮಿ ಗೌರಿ ಲಕ್ಷ್ಮಿ ಗೌರಿ ಲಕ್ಷ್ಮಿ ಕೊಡ್ತಾಳೆ ಗೌರಿ ಲಕ್ಷ್ಮಿ ಏನಿಲ್ಲ ಡೈರೆಕ್ಟ್ ಕೊಡ್ತಾಳೆ ಕೈ ಕೊಡೋಣ ನೋಡಲ್ಲೇ ಹಲೋ ಮಾಡ ಹಲೋ ಸೋನಾ ಹಲೋ ಅಪ್ಪ ನೋಡ ಹಲೋ ಅಪ್ಪ ಮಾಡ ಹಲೋ ಹಲೋ ನೋಡಿ ಗೈಸ್ ಅವಳು ಕೊರಿಯಾಗಿದ್ಲು ಹುಡುಗರು ರೂಢಿ ಆಯ್ತು ಅದಕ್ಕೆ ಮಾಡ್ತಾಳ ಅವಳು ನಾವ್ ಮಾಡಿದ್ರೆ ಜಲ್ದಿ ಮಾಡಲ್ಲಕ್ಕೆ ನಮ್ ಫ್ರೇಮ್ ಹೇಳಿದ್ ಬರೋದಿದೆ ಅಂತ ತರಕ್ ಹೋಗ್ತಿದ್ದಾರೆ ನಾವು ತೋರಿಸ್ತೀವಿ ಜಸ್ಟ್ ಇದು ಜೀವನ್ಗೆ ಇದು ತರುಣ್ ಅಂತ ಬಂದನಲ್ಲ ಹುಡುಗನ್ಗೆ ಅವನದು ಬರ್ಡೇ ಇದೆ ಇವತ್ತು ನಮ್ಮ ಡಿವೋರ್ಸ್ ಸರ್ ವೈಫ್ ವಿಜಯಲಕ್ಷ್ಮಿ ಬರ್ಡೇ ದಿನ ನೋಡ್ರಿ ಇವತ್ತು 11ನೇ ತಾರೀಕು ಅವನ ಬರ್ಡೇ 11 ಲಕ್ಕಿ ಈ ತರ ನಾವೊಂದು ಸಣ್ಣ ಗಿಫ್ಟ್ ಕೊಡ್ತಿದ್ದೀವಿ ಇದು ನಾವು ಹೇಳಿದ್ವಿ ನೋಡಿ ಇದು ಫ್ರೇಮ್ ವಿನಾಯಕ್ ಸ್ಟುಡಿಯೋದವ್ರು ಮಾಡಿಕೊಟ್ಟಾರೆ ನನ್ನ ಫೋಟೋಸ್ ಇದೆಲ್ಲ ಅವ್ರು ತೆಗ್ದಿದ್ದಲ್ಲ ನನಗೆ ಇಷ್ಟ ಆಗಿರೋವು ಇವು ಫಸ್ಟ್ ಬಂದಾಗ ಹಿಂಗಿದ್ದ ಆಮೇಲೆ ಈ ಸ್ಟೇಜ್ ಗ್ರೂಮಿಂಗ್ ಕರ್ಕೊಂಡು ಹೋದಾಗ ಇದು ಆಫೀಸ್ ವಾಕಿಂಗ್ ಕರ್ಕೊಂಡು ಹೋದಾಗ ಇದು ಆಮೇಲೆ ಇದು ಸೇಮ್ ಮೊನ್ನೆ ದೀಪಾವಳಿ ಇದ್ದಿದ್ದು ಆರಾಮಿಲ್ಲ ಅಂದ್ಕೂಡ ಡ್ರೆಸ್ ಅರ್ಶನ ಆಯ್ತು ಒಳಗೆ ಬಟ್ ತೋರ್ಸಕ್ಕೆ ಇಷ್ಟ ಇಲ್ಲ ಇದು ನಂಗೆ ಭಾಳ ಇಷ್ಟ ಆಗಿತ್ತು ಇದು ಹಿಂಗಾಗಿದ್ದ ಈಗ ಅವನು ಇದು ಕೂಡ ಐಫೋನ್ ತಂದಿದ್ದೇನೆ ಬಾಲ್ ಹಿಡ್ಕೊಂಡು ಕೆಳ ನೋಡ್ತಿದ್ದ ಐಫೋನ್ ಫಸ್ಟ್ ಫೋಟೋ ಹೊಡೆದಿದ್ದೆ ನಾನು ಇಷ್ಟೇ ನಂಗೆ ಇಷ್ಟ ಆಗಿದ್ದಿನ ಇತ್ತು ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಸಣ್ಣದಿದ್ದಾಗಿಂದ ಯಾವ್ದಾದ್ರು ಮತ್ತೆ ಕೊಡ್ಬೇಕಾಗ್ತಿತ್ತು ಅದ್ರ ಬದಲು ಈಕೆ ಸಣ್ಣದಿದ್ದಾಗಿಂದು ಇರ್ಲಿ ಹಾಕಂತಂದ್ರೆ ಇವ್ರು ಇದು ಆ್ಯಡ್ ಮಾಡಿಸಿದ್ವಿ ಆದ್ರೆ ಈಕೆ ಬೇರೆ ಇವನ್ ಬೇರೆ ಗೊತ್ತಾಗ್ತೈತೆ ಅವಾಗಲೇ ಫೇಸ್ ಕಟ್ ಆದ್ರೆ ಇಲ್ಲಿ ಭಾಳ ಡಿಫ್ರೆನ್ಸ್ ಐತೆ ಈಗ ಹಿಂಗಿಲ್ಲ ಈಗ ಸ್ವಲ್ಪ ಚೇಂಜ್ ಆಗ್ಯಾಳ ಇದು ಫಸ್ಟ್ ಥರ್ಡ್ ಡೇ ತಂದಾಗ ಹಿಂಗಿದ್ಲ ಇದು ನೋಡ್ಕೊಡ್ಲ ಈ ಡಾಗನ್ ತೋರ್ಸಿ ಅಂದ್ರೆ ಅವೇನು ತೋರ್ಸಲ್ಲ ಅಂದ್ವಿ ಯಾಕಂದ್ರೆ ಇವನಿದ್ಮೇಲೆ ಯೂಸ್ ಬಂದಿರೋದು ಇದು ಫಸ್ಟ್ ಅಲ್ಲ ಅದಕ್ಕೆ ಫಸ್ಟ್ ಯಾವ ಬಂದಿರ್ತೋ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗ್ತದೆ ಇದು ನಮ್ದಿದೆ ಅವತ್ತಿದ್ರು ಬ್ರ್ಯಾಂಡ್ ನಮ್ದು ಐತಿದ್ರು ಅವ್ರ ಬ್ರ್ಯಾಂಡ್ ಊಟ ಮಾಡಬಲ್ಲ ಅವರೇ ಮಾಡಿಸ್ಲಿ ಯಾಕಂದ್ರೆ ಅವ್ರ ಅಪ್ಪ ಬಂದ್ಕೊಳ್ಳಿ ಹೊಡೋಗ್ತಾಳಕ್ಕೆ ಹಂಗೆ ಮಾಡ್ತಿದ್ದ ನೋಡ್ಲಿಕ್ಕೆ ಹಿಂದವು ಈಕೆ ಊಟ ತಿನ್ನೋ ನಮ್ಮ ಕೈಗಳು ತಿಂತಿದ್ದ ಸರಿ ಹೇಳ್ತಂತೇಳಿ ಬರ್ಲಿ ನಿಂಗೆ ಢೋಲಿ ಕಥೆ ಮಾಡಂತ ನೋಡು ಮತ್ತೆ ನಂಗೆ ಕಾರ್ನಾಗ ಕೊಡೋದಿಲ್ಲ ಅಂತ ನಮ್ಮ ಕೈಗಳು ತಿಂತಾಳ ಅಂತ ಹಿಂಗೆ ಮಾಡ್ತಾಳೆ ಈಕೆ ರಮೇಶ ಡಬ್ಬನ ಗೊತ್ತಿಟ್ಟು ಡಬ್ಬ ಐತ ಗೊತ್ತಾ ಹಿಂಗೆಲ್ಲ ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ಬೇಕಾಗ್ತದ ನಮ್ಮ ಮ್ಯಾಗ ಡ್ರೆಸ್ ಹಾಕೊಂಬಂದಾರ ಅಂತ ಅವ್ರಿಗೂ ಗೊತ್ತಿಲ್ಲ ಅವನೇ ಮಕ್ಕಂಬಿಟ್ಟ ನಿನ್ನೆ ರೂಮಾ ಇದು ನಿನ್ನ ರೂಮಾ ನೀಲೇ ಇರ್ತೆ ನಿನ್ನ ಮುಂದೆ
ವರ್ಷ ತಾನೇ ನಾನು ಡ್ರಾಯಿಂಗ್ ಮಾಡ್ತೀವಿ ಅಂತೇಳಿ ಈಗ ಮಾಡಿ ಈಗ ಹ್ಯಾಪಿ ಬರ್ಡೇ ತರುಣ ಅನ್ನೋದು ಬರೀ ಅದ್ರಾಗನ ನೀ ಬಾಳ್ ಮಾಡ್ತಿರ್ತಿಲ್ಲ ಅದಕ್ಕೆ ತಂದೇವ್ ನಾವು ಡ್ರಾಯಿಂಗ್ ಈಗ ಇದು ಒಂದು ರೂಮ್ ಅಂತ ಇಲ್ಲಿ ನೋಡಿ ಏನೋ ಡ್ರಾಯಿಂಗ್ ಮಾಡ್ತೀವಿ ಅನ್ಕೋತೇವೆ ಈಗ ಒಂದು ಡ್ರಾಯಿಂಗ್ ನಾವು ಹೇಳಿವ್ ಮಾಡಂತ ನೀವು ಮಾಡ್ತಾನೆ ಈಗ ಮಾಡ್ತಿಲ್ಲ ಹ್ಯಾಪಿ ಬರ್ಡೇ ತರುಣ ಅಂತ ಅದು ಹೊಸದು ಬರೀ ಈಗ ಅಣ್ಣನ ಡ್ರಾಯಿಂಗ್ ಮಾಡ್ಬೇಕಂತ ಕೊಟ್ಟಿವಿ ನಿಂಗೆ ಅದು ಸ್ಕೆಚ್ ಪೆನ್ ಇದು ನಾವು ಅವನಿಗೆ ಗಿಫ್ಟ್ ಕೊಡ್ತಾ ಇದೀವಿ ಗೈಸ್ ಹ್ಯಾಪಿ ಬರ್ಡೇ ತರುಣ್ ಅಂತ ನೀಡಿ ಈಗ ನಮ್ಮತ್ ನಾ ಏನ್ ಮಾಡ್ಲಿ ಕೊಡು ಶಿವಣ ಕೊಡು ಹ್ಯಾಪಿ ಬರ್ಡೇ ತರುಣ್ ನಿಮ್ ಕಡೆಯವ್ರು ನೋಡ್ತಾರ ನಿನ್ ತಗೊಂಡ್ರ ಇಲ್ಲ ಯಾರು ನೋಡಲ್ಲ ಅಲ್ಲಿ ಮಾಡಿದ್ ನೋಡ್ರಿ ಡ್ರಾಯಿಂಗ್ ಒಂದಿದು ಹ್ಯಾಪಿ ಬರ್ಡೇ ತರುಣ್ ಅಂತ ಹಾರ್ಟ್ ಹೆಂಗ್ ತೋರ್ಸ್ ಮತ್ತೆ ಕೈಯಾಗ ತೋರ್ಸ ಹೇಳ್ದೆ ನಿಮ್ಮ ಅಣ್ಣಗೆ ಹ್ಯಾಪಿ ಬರ್ಡೇ ಅಂತ ಹೇಳ ಹ್ಯಾಪಿ ಬರ್ಡೇ ಅಂತ ಹೇಳ ನಾವ್ ಬಂದ್ ಎಬ್ಸಿದ್ವಿ ಮಕ್ಕಂಡಿದ್ದ ಈಕಿ ಮಕ್ಕ ಅಂತಿದ್ದಾಳೆ ಇವಾಗ ಹೇಳು ಹೆಂಗಿದಾವ ಏನ್ ಬರ್ದೆ ಈಗ ಅದ್ರಾಗ ಅದೆಲ್ಲ ಹ್ಯಾಂಡ್ ರೈಟಿಂಗ್ ಇದ್ರಾಗೆ ಬರ್ದೆ ಈಗ ಅದಕ್ಕೆ ಗೊತ್ತಾಯ್ತಾ ನೆಕ್ಸ್ಟ್ ಟೈಮ್ ಅದ್ ಬೇಕಾ ನಾನ್ ಮುಗಿಸ ಆಮೇಲೆ ನೆಕ್ಸ್ಟ್ ಮತ್ತೆ ತರ್ಸೋದು ಹಿಂಗ್ ಮಾಡಿ ಮತ್ತೆ ಚೆನ್ನಾಗಿದ್ದಾವ ಸ್ಕೆಚ್ ಪೆನ್ ಅಂತ ಡನ್ ಮಾಡು ಹಾ ಓಕೆ ಅಂದ ಅಲ್ಲ ಮತ್ತೇನ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ ತರುಣ್ ಹ್ಯಾಪಿ ಬರ್ಡೇ ಟು ಯು ತಿನ್ನಿಸ ಅಣ್ಣ ತಿನ್ನಿಸ ಗುಡ್ ಬಾಯ್ ಪೂರ್ತಿ ಹಾಕ್ಬಿಟ್ಟ ಬಾಯ್ ಏನ ಮಾಡ್ಕೋದ ಏನ ಕೇಕ್ ತಿನ್ನಲ್ಲ ನಾನು ಕೇಕ್ ತಿನ್ನಲ್ರಿ ಅಂಕಲ್ ಗಿಡ ಅವನ ಒಬ್ನ ಕಟ್ ಮಾಡ್ತಿದ್ದಿದ್ದಾನೆ ಚಲೋ ಇದ್ದಂತೆ ನಾನ್ ಬಡೇ ಹಾಕ್ತಾನೆ ತಿನ್ನಸ ತಿನ್ನಿಸ್ತ ತಿನ್ನೋದಕ್ಕೆ ಕೇಕ್ ಚಲೋ ಐತ್ ಬಿಡ ಅಂದ್ರು ಇವ್ ನೋಡ್ರಿ ಇಲ್ಲಿ ಸೂಪರ್ ಆಯ್ತಂತ ಇಲ್ಲಿ ನೋಡ್ರಿ ನಾವು ಈ ಟೈಮ್ ನಾಗ ಹೋಗ್ತಾ ಇದ್ವಿ ಮಧ್ಯರಾತ್ರಿಗೆ ಏನ್ ಹೇಳ ಇದಕ್ಕೆ ನಾವು ಸೈದ ನೋಡ್ರಿ ಹೆಂಗೈತಿ ಕಾಡ್ ಮಧ್ಯೆ ನಿಂತೀವಿ ಅನಿಸೈತೆ ಹಾವು ಚಳಿಗಳಲ್ಲೇ ಅದು ಆದ್ರೂ ನಾವು ಹೋಗ್ತಿದ್ವಿ ನಮ್ ಕೇಳ್ದಾಗ ನೋಡ್ರಿ ಇವಾಗ ಹಿಂಗಾಗೈತ್ ನಮ್ದು ನಮ್ ಆ್ಯಪ್ ಬಂದು ಈಕಿನ ತಗೊಂಡು ಬಂದೈತಿ ಗುಹೇಶ್ವರ ಕೃಪಾ ಅಂತ ನೋಡ ಗುಹೇಶ್ವರ ದೇವ್ರ ಹೆಸರು ಗುಹೇಶ್ವರ ಮನೆ ದೇವ್ರು ಸುಮ್ ಲೈಟ್ ಹಾಕಿ ಹೋಗ್ಯಾರಂತ ಲೈಟ್ ಹಾಕಿ ಹೋಗ್ಯಾರಂತ ನಮ್ದೇ ಅದು ಮತ್ತೆ ಯಾರು ವಿಡಿಯೋ ಮಾಡತ್ತಾರ ಅವ್ರನ್ನ ತೋರಿಸ್ಬೇಕು ಮೊನ್ನೆ ಸಂಡೇ ನೈಟ್ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗ್ಯದ ಬೆಳಗಾವಿಯಲ್ಲಿ 11.8 ಡಿಗ್ರಿ ಲೋಯೆಸ್ಟ್ ಟೆಂಪರೇಚರ್ ಆಫ್ ದಿ ವಿಂಟರ್ ಸೀಸನ್ ಅಂತೇಳಿ ಒಂದು ರೆಕಾರ್ಡ್ ಆಗೈತಂತೆ ಅದು ನಾವು ಓದಿದ್ವಿ ಅದು ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತಿದ್ದೀವಿ ಆಮೇಲೆ ನಾವು ಇಲ್ಲಿವರೆಗೆ ಹಾಕಿರೋ ವ್ಲಾಗ್ 75 ವ್ಲಾಗ್ಸ್ ಕಂಪ್ಲೀಟ್ ಆಗ್ಯಾವ ಅದಕ್ಕೆ ಇವ್ರಿಬ್ರೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಬಿಟ್ ಟಚ್ ಮಾಡ್ತಾರೆ ಇವ್ರು ನಮ್ಮ ಹಾರ್ಟಿಗೆ ಹಿಂಗೆ ಚುಚ್ಚೋದು ಬಿಟ್ಟು ಏನೇನು ಮಾಡಲ್ಲ ಗೈಸ್ ಇವರು ಯಾಕಂದ್ರೆ ಒಂದು ಕಣ್ಣು ಇನ್ನೊಂದು ಕಣ್ಣು ಅಂತ ಹೇಳಿದ್ರೆ ನಮ್ದು ಇವಾಗ ಹಿಂಗೈತೆ ಪರಿಸ್ಥಿತಿ ನಮ್ಮ ನೋವು ನಮಗಿರಲಿ ನಮಗೆ ಅಷ್ಟು ಇಷ್ಟ ಇಲ್ಲ ಬಟ್ ಇನ್ನು ವ್ಲಾಗ್ ಮಾಡ್ಬೇಕು ಕಂಟಿನ್ಯೂ ಅದ ನಮ್ಮ ಉದ್ದೆ ಅಂತ ಅನ್ಕೊಂಡು ಮಾಡ್ತಿದ್ದೇವೆ ಅಷ್ಟೇ ಅದಕ್ಕೆ 75 ವ್ಲಾಗ್ಸ್ ಆಗ್ಯಾವೆ ಇದು 76ನೇ ವ್ಲಾಗ್ ಇದು ಜಲ್ದಿನ 100 ಮುಡ್ತಾ ಅನ್ಸುತ್ತೆ 100ಕ್ಕೆ ಏನೋ ಒಂದು ಸ್ಪೆಷಲ್ ಮಾಡಾಕ್ಬೇಕಂತ ಐತೆ ನೋಡೋಣ ಆದ್ರೆ ಅಷ್ಟು ಸುರ್ಬಿ ಅಪ್ಪು ಅಂತ ಐತಲ್ಲ ಸೊ ಅದಕ್ಕಾಗಿ ಸ್ವಲ್ಪ ನಮ್ಮ ಬೇಜಾರು ಆಯ್ತದು ಈ ಬೇಜಾರಿಗೆ ದೇವ್ರೆ ಏನೋ ಒಂದು ಸೊಲ್ಯೂಷನ್ ಕೊಡ್ಬೇಕು
ಈ ನೀರಸ ಮೌನ ಬಿಟ್ಟು ಏನಾದ್ರು ಮಾತಾಡ್ರಿ. ನಾವು ನಮಗಿರ್ಲಿ, ನೀವು ಮಾತಾಡ್ರಿ. 25ನೇದಾಗಿದೆ ಅಂತ ನಮಗೂ ಭಾಳ ಖುಷಿ ಆಗ್ತಿದೆ. ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಹಂಗೆ ನಮ್ದು ಹೋಗ್ತಾ ಇದೆ ಮೇಲಕ್ಕೆ. ಅಂದರೆ ಎಲ್ಲ ಒಂದು ನಿಮ್ಮ ವ್ಯೂವರ್ಸು ಮತ್ತು ನಿಮ್ಮದೆಲ್ಲ ಪ್ರೋತ್ಸಾಹ ಅನ್ಸುತ್ತೆ. ಲೈಕ್ಸು ಡಿಸ್ಲೈಕ್ಸು ಎಲ್ಲದ್ರ ಮಧ್ಯೆ ನಮ್ದು ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ಗ್ಯಾರಂಟಿ ನಮಗಿದೆ. ನುಗ್ಗುತ್ತಾ ಇದ್ದೇವೆ ನಾವು, ಹೋಗ್ತಾ ಇದ್ದೀವಿ. ನಮ್ಗೇನು ನಾವೇನು ಯಾರಿಗಾಗಿ ಅಲ್ಲ, ನಮ್ದೊಂದು ಏನಾದರೂ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಆಯಿತು, ಎಂಟರ್ಟೈನ್ಮೆಂಟ್ ಆಯಿತು ಅಂತೇಳಿ ಮಾಡ್ತಾ ಇದ್ದೀವಿ. ಬಗ್ಗೆ ಏನೇನು ನಾವೆಲ್ಲ ಇಗ್ನೋರ್ ಮಾಡ್ತಾನೆ ಇರ್ತೀವಿ. ನೋ ಪ್ರಾಬ್ಲಮ್. 1500 ಮಾಡ್ತಿದ ನೋಡ್ರಿ, ರೆಕಾರ್ಡ್ ಆಗ್ತದೆ. ಕರೆಕ್ಟ್ ಅದು. ಆಕೆ ಅವ್ರ ಅಮ್ಮ ಮಾತಾಡಿದ್ದಷ್ಟೇ ಅದಕ್ಕೊಂದು ಏನಂತಾರ ರಿಯಾಕ್ಷನ್ಸ್ ಕೊಡ್ತಾಳ. ನಾವ್ ಮಾತಾಡಿದ್ರೆ ಕೊಡಲ್ಲಕ್ಕೆ. ಅಂದ್ರೆ ಏನ್ ಮಾಡಕ್ ಆಗಲ್ಲ, ಈಗ ಹಿಂಗಿದ್ದಾಳಕ್ಕೆ. ಅವರಮ್ಮ ಲಾಸ್ಟ್ ಅವರಪ್ಪ, ಆಮೇಲೆ ನಂಗೆ ಈಗ ಆಗೈತದ ಒಂದ್ ಸ್ವಲ್ಪ ನಮಗೆ ಬೇಜಾರ್ ಆಯ್ತದ್ರ. ಎಲ್ಲಾ ಬೇಜಾರ್ಗಳು ಮನ್ಸಾಗಿದ್ರು ನಾವು ತೋರಿಸ್ತಿಲ್ಲ. ನಿನ್ನೆ ಮನೆ ನಂಗೆ ಆಗ್ಲಿಲ್ಲ ಅಂದ್ರೆ ನಾನು ಇನ್ನು ಮಾತಾಡ್ಸಲ್ಲ. ಈಗ ಬಿಟ್ಟೆ ನೋಡ್ ನಾನು. ನಮ್ಗೆ ಆ್ಯಪ್ ಬೇಕು. ನಮಗ್ ಸೋನಾ ಅಂದ್ರೆ ಸುಮ್ಮ ಒಂದ್ ಹೆಸರು ಅಷ್ಟೇ. ಆ್ಯಪ್ ಎಮೋಷನ್ ನಾವು ಬಿಡಕ್ ಆಗಲ್ಲ ಅದನ್ನ. ಆ್ಯಪ್ ಅದು ಹಂಗೇನಿಲ್ಲ ಅಂತೇಳಿ ಹೇಳಕ್ ಬಂದೆ ನೀನು. ನಾನೇ ನಿನ್ ತಂದಿರೋದು, ನಿಂಗೆ ಅದು ಗೊತ್ತಿರ್ಬೇಕಾಗ್ತದೆ. ಎಲ್ ಬಿಟ್ಟೆ ನಿಮ್ಮ ಅಣ್ಣನ? ನೀನೇನ ಇವಾಗ ಅಣ್ಣ ತಂಗಿ ಎರಡು ನೀನೇನ? ಅವ್ರಪ್ಪ ಹೇಳದೇನೇನಂತ ಅಪ್ಪ ಸೋನ ಎರಡು ಅಂದೇನ? ವ್ಯೂವರ್ಸ್ ಗಳು ಅನ್ಕೊಂತಿದ ನೀವು ಅಪ್ಪ ನಿಮ್ಮ ಮಗಳು ಅಳ್ತಿದ್ರೆ ಮತ್ತೇನ್ ಹೇಳ್ಬಲ್ರಿ ಇದು ಕರೆಕ್ಟ್ ಆಗಂತ ಹೇಳ್ರಿ. ಯಾವುದೇ ಒಂದು ಎಕ್ಸಾಂಪಲ್ ಅಂದ್ರ ಎಷ್ಟು ಋಣ ಇರ್ತೈತಿಲ್ಲ ಅಷ್ಟೇ ಇರ್ತೈತಿ. ನಾವೆಲ್ಲ ನಮ್ದೊಂದು ಏನೋ ಕೈ ಕೊಡ್ತಾಳೆ ಬಟ್ ನಮ್ ಋಣ ಊಟಕ್ಕೆ ಎಷ್ಟಿತ್ತು ನೋಡಲ್ಲೇ ನೀನ್ ನಿಮ್ಮ ಅಪ್ಪನ ಕಡೆನ ಮಾತಾಡ್ತಿದ್. ಗೊತ್ತಾಯ್ತು ನೀ ಹೇಳೋದ್ ಕರೆಕ್ಟ್ ಆಯ್ತು ಅಂತ. ನಮ್ಮ ಅಷ್ಟೇ ಮಕ್ಕಳ ಅಕ್ಕಿ ಒದಿಸ್ಕೊಂಡ್ ಮಕ್ಕಳ ಏನೋ ಮಾಡ್ಕೊರ ಕಡೆ. ಋಣ ಎಷ್ಟಿರ್ತದೆ ಅಷ್ಟೇ ಇತ್ತು. ಅದು ಋಣ ಎಲ್ಲಿವರೆಗಿತ್ತು, ಋಣ ತಕ ಊಟ ಮಾಡ್ತು. ಮತ್ ಋಣ ಯಾವಾಗೇನ್ ಮತ್ತೆ ಏನಾಗುತ್ತೆ ನಮಗೂ ಈಕೆ ಮಕ್ಕಳಾಗ ವಾಪಸ್ ಬರ್ತೈತೆ. ಅದಕ್ಕೆ ಋಣ ಯಾವ್ದೇ ಇರ್ಲಿ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ, ಯಾವ್ದೇ ನೀರು ಜಲ ಮತ್ತ ಭೂಮಿ ನಾವ್ ಹಿಂಗ ಅನ್ಕೊಂಡಿದ್ರೆ ಆಗ್ತೈತೆ ಅಂತ ಆಗ್ಬೋದು. ಯಾರಿಗೂ ಗೊತ್ತಿಲ್ಲ ಅದ್ ಏನ್ ಅನ್ಕೊಳ್ಳಿ. ಈಗ ಅವ್ರು ಅದಕ್ಕೆ ನಾವೇನ್ ಅನ್ಕೋಬಾರ್ದಂತ ಆಯ್ತು. ಇವಾಗ ಈಗ ನಾವು ಎಕ್ಸಾಂಪಲ್ ನೋಡಲ್ಲ, ಒಂದ್ ಮನೆ ಎರಡು ಮನೆ ನೋಡಿ ಮೂರನೇ ಮನೆ ಹೋಗ್ಬಿಟ್ಟಿವಿ. ಯಾರೋ ಎಕ್ಸ್ಪೆಕ್ಟೆಡ್ ಅಲ್ಲಿ ಹೋಗ್ತೀವಿ ಅಂತ ಹಂಗ. ಹೌದು, ಹಿಂಗಾಗೋಗತ್ತೆ. ಈಗ ಅಪ್ಪದ ಹೆಂಗಾಯ್ತು ಹಂಗ ಮನೆದು ಹಂಗಾಯ್ತು. ಎಕ್ಸ್ಪೆಕ್ಟ್ ಮಾಡ್ಲಾರ್ದು ಆಗ್ತಿದಾವ್. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ಸೀಸನ್ ಅಲ್ಲ ಇದು, ನಮ್ಮ ಮನೆ ಸೀಸನ್ ಆದಂಗಾಗತ್ತೆ. ತಯಾರು ಮಾಡ್ತಾರೆ. ಜನಕ್ಕೆ ಏನಂತಾರೆ ಈ ತರ ಇರ್ಬೋದು. ನಾವ್ ಏನಿಲ್ಲ, ನಮ್ದು ಏನಿದೆ ರಿಯಾಲಿಟಿ ಅಂದ್ರೆ ಏನ್ ಮನ್ಯಾಗ ನಡೆದೈತೆ ಅಥವಾ ಮನ್ಯಾಗ ಆಗ್ತಾ ಇದೆ, ಎಲ್ಲ ಇನ್ ಸರೌಂಡಿಂಗ್ ಏನ್ ನಡೆದಿದೆ ಅದನ್ನೇ ವಿಡಿಯೋ ಮಾಡ್ಬೇಕಂತ ಹೇಳಿ ಹತ್ರ ಬೌದ್ರ ಅದು ನೇಚರ್. ಅವ್ರು ಹೇಳ್ಬಿಡ್ತಾರೆ ಆರ್ಟಿಫಿಷಿಯಲ್ ಹತ್ತಾರ ನೋಡ್ರಿ ಅಂತೇಳಿ. ನಾವು ಹೇಳ್ತಿಲ್ಲ, ಯಾವ್ದೋ ಫಿಲ್ಮ್ದಾಗ ಅದನ್ನ ಹಳ್ಳ ಹತ್ರ ನೋಡಿ ಆರ್ಟಿಫಿಷಿಯಲ್ ಹೇಳ್ತಾರ ನೋಡ್ರಿ ಅಂತೇಳಿ. ಈಗ ನಮ್ದು 75 ವ್ಲಾಗ್ ಆಗಿ 100ನೇ ವ್ಲಾಗಿಗೆ ಕೊಡ್ತೈತೆ. ಏನಾದ್ರು ಒಂದ್ ಮೆಸೇಜ್ ಕೊಡ್ರಿ. 75 ವ್ಲಾಗ್ ಆಗಿದೆ ನಮ್ಗೆ ಅನಿಸ್ವತ್ತು. ಈಗ ಮನೆ ಸ್ಟಾರ್ಟ್ ಮಾಡಿದ್ದು ಅಂತೇಳಿ 75 ಆದ್ರೂ ಇದು 1000 ಆಗ್ಲಿ ಅಂತ ನಮ್ದು ಟಾರ್ಗೆಟ್ ಮ್ಯಾಕ್ಸಿಮಮ್ 1000. ಅದು 1000 ಆಗಿ ಒಂದು 100ಕ್ಕೆ 150ಕ್ಕೆ ಹೆಂಗ್ ಪಿಕ್ಚರ್ಗೆ ಹೆಂಗ್ ಇದು ಮಾಡ್ತಾರಲ್ಲ ಅದೊಂದು ಸ್ಪೆಷಲ್. 100 ಒಂದು ಸ್ಪೆಷಲ್, 150 ಒಂದು ಸ್ಪೆಷಲ್. ಈ ತರ ಮಾಡ್ತಾ ರಿಯಾಲಿಟಿ ಏನೈತೆ ಅದನ್ನು ತೋರಿಸ್ತೀವಿ. ಆಗ ಎನಿಮಲ್ಸ್ ಆಗಲಿ, ಮನುಷ್ಯರಾಗಲಿ, ಅಥವಾ ಯಾವುದೇ ಒಂದು ನಿಸರ್ಗ ಪ್ಲೇಸ್ ಆಗಲಿ ಮಾತಾಡ್ರಿ ತೋರಿಸ್ರಿ ಏನಾಗೋದಿಲ್ಲ. ಹಿಂಗೆ ನೀವು ಹಂಗೇನಲ್ಲಿ ಒಂದ್ ತೋರ್ಸ್ರೆ ನಾವ್ 2 ತೋರಿಸ್ಬೋದು, 4 ತೋರಿಸ್ಬೋದು. ಅದ್ರಾಗ ಏನೈತಿ, ಕೈ ಹೊತ್ತು ತೋರಿಸ್ರಿ ಏನಾಗ್ತದೆ ತೋರಿಸ್ರೆ ಅದು ಏನಾಗೋದು. ಅದ್ರದ್ದು ಏನೋ ಆಗ್ಲಿಲ್ಲ, ಅದರಿಂದ ಏನಂದ್ರೆ ಏನೋ ಆಗ್ಲಿಲ್ಲ, ಅದರಿಂದ ಕಡಿಮೆ ಆಗೋದಿಲ್ಲ, ಏನೂ ಆಗುದಿಲ್ಲ. ಮನಸ್ಥಿತಿ, ಅವ್ರ ವಿಚಾರ, ವಿಚಾರ ಯಾರು ನೋಡ್ರಪ್ಪ, ವಿಚಾರಗಳು ಯಾರ ಥಿಂಕಿಂಗ್ ಡಿಗ್ರೇಡೆಡ್ ಇರುತ್ತೆ ಅವ್ರು ಡಿಗ್ರೇಡೇ ಇರೋರು. ಥಿಂಕಿಂಗ್ ಯಾವಾಗೂ ಹೈ ಸ್ಟ್ಯಾಂಡರ್ಡ್ ಥಿಂಕಿಂಗ್ ಇರ್ಬೇಕಂತ. ನಾವ್ ಅದೇ ಹೇಳಿವಿ. ಲೋ ಸ್ಟ್ಯಾಂಡರ್ಡ್ ಥಿಂಕಿಂಗ್ ದೇ ವಿಲ್ ಬಿ ಲೋ ಓನ್ಲಿ. ಹೈ ನಾವು ಲೆವೆಲ್ ಅಂತಂದ್ರೆ ಥಿಂಕಿಂಗ್ ಲೆವೆಲ್ ಅಂತ ಹೇಳಿವಿ. ಅವಾಗ ನಾವು ಡ್ರೆಸ್ ಬ್ರಾಂಡೆಡ್ ಅಂತ ಹೇಳಿಲ್ಲ. ಥಿಂಕಿಂಗ್ ಕ್ಲಾಸ್ 1 ಇಡ್ರಿ, ಅಟ್ಲೀಸ್ಟ್ ಕ್ಲಾಸ್ 2 ಕ್ಲಾಸ್ 3 ಆಗ್ಬೋದು. ಅಥವಾ ಒಂದು ಹೈ ಎಜುಕೇಶನ್ ಒಂದು ಟ್ರಿಬಲ್ ಡಿಗ್ರಿ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಡಿಗ್ರಿ ಮುಗಿಸ್ತೀವಿ. ಹಿಂಗ ಯಾವ್ದೇ ಒಂದು ನಿಮ್ದು ಹೈ ಏಮ್ ಇತ್ತು ಮತ್ತೆ ಯಾವ್ದೋ ಪ್ರೊಫೆಷನ್ ಒಂದು ಯಾವ್ದು ನಾವು ಅಂಗಡಿ ಇಡ್ಬೋದು. ನಿಮ್ ದೊಡ್ಡ ಹೋಟೆಲ್ ಇಡ್ಬೇಕಾದ್ರೆ ದೊಡ್ಡದು ಇರ್ತದೆ ಅಂತ ಹೇಳ್ರಿ, ಬಿಸ್ನೆಸ್ ದೊಡ್ಡದು ಮಾಡ್ತಾನೆ ಅಂತ ಹೇಳಿ ದೊಡ್ಡದು ಹೈ ಏಮ್ ಇರ್ರಿ.
ಆಟೋಮೆಟಿಕ್ ಸಣ್ಣ ಸಿಕ್ಕೇ ಸಿಗ್ತದೆ. ಹೌದು. ಮತ್ತ್ ಸಣ್ಣದು ಏನ್ ಇಟ್ರಿ ಅಂದ್ರೆ ನಿಮ್ಗೆ ಹೊಟ್ಟೆ ಸಿಗುದೇ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಹೇಳ್ತಾ ಇಲ್ಲ ನಾವೆಲ್ಲ ಥಿಂಕ್. ಮಹಾತ್ಮ ಗಾಂಧಿ ಅಂತ ಯಾಕೆ ಬಂತವ, ಮಹಾತ್ಮ ಯಾಕಾದ್ರು ಅಂದ್ರೆ ಥಿಂಕಿಂಗ್, ಸ್ವಾಮಿ ವಿವೇಕಾನಂದ ಯಾಕ ಅಂದ್ರೆ ಅಷ್ಟಾರು ಹೈ ಥಿಂಕಿಂಗ್ ಇತ್ತು ಅವ್ರದ್ದು. ಹಂಗಾಗಿ ಸ್ಟ್ಯಾಂಡರ್ಡ್ ಅಂತ ವಿಚಾರ ಮಾಡಂಗಿಲ್ಲ, ಬುದ್ಧಿ ಬಗ್ಗೆ ಅಂದ್ರೆ ಹಂಗ ನಾವು ಹಂಗ ನಮ್ಮ ವಿಚಾರಗಳು ಆಚಾರ ವಿಚಾರ ದೊಡ್ಡದಿರ್ಬೇಕಂತ ಯಾವಾಗ. ಹಂಗಿದ್ರೆ ಮನುಷ್ಯ 4 ದಿನ ಸುಖವಾಗಿ ಇರಬಹುದು. ಸಣ್ಣ ಎಲ್ಲರಿಗೂ ಫುಲ್ ಎಲ್ಲರೂ ಇಂಟೆಲಿಜೆಂಟ್ ಅದಾರ, ಎಲ್ಲ ಸ್ಟ್ಯಾಂಡರ್ಡ್ ಅದ, ಎಲ್ಲರಿಗೂ ನಾಲೆಜ್ ಐತಿ. ಅವ್ರು ಆನ್ ದಿ ಸ್ಪಾಟ್ ನಾವು ನೀವು ಜಡ್ಜ್ ಮಾಡೋಕ್ಕಿಂತ ಮೊದಲೇ ಅವ್ರು ಜಡ್ಜ್ ಮಾಡಿಬಿಡ್ತಾರೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸ್ಪೀಕಿಂಗ್. ನೋಡ್ರಿ ಎಲ್ಲ ಅವ್ರ ಮತ್ತೆ ನಾವ್ ಎದ್ರಾಗೂ ಮಧ್ಯೆ ಬಂದಿಲ್ಲ, ಮತ್ತೆ ಯಾರು ಅನ್ಕೋಬಾರ್ದಾರ ಮಧ್ಯೆ ಬಂದವ್ರ ಕಡೆಯಿಂದ ಬಾಯ್ ಬಿಡಿಸ್ತಿದಾರ ಅಂತ. ಹಂಗಿರಲ್ಲ ಅದು. ನಾವ್ ಏನಿದ್ದು ಹೇಳ್ತೀವಿ, ಯಾರೇ ಇರಲ್ಲ ನಮ್ಗೆ ಇವ್ರು ಅವ್ರು ಅಂತ ಹೇಳಂಗಿಲ್ಲವ. ಆಕಿ ಸಾಕಂತ ಕಾಲ್ ಬಡಿತಿದಾಳ. ಆಯ್ತು ಆಕಿಗೆ ಊಟ ಮಾಡಿಸ್ಬೇಕಂತ ನೀವು, ನಾಳೆ ಆಯ್ತು ನಂಗೆ ಊಟ ಮಾಡಿಸ್ರಿ ಅಂತಿದಾಳ. ಕಾಲ್ ಬಡದ್ ನೋಡಿಲ್ಲ, ನಾ ಹಾಕ್ಸಲ್ಲ ನನಗ.